ನಿಮಗ ಭಯ ಹೋಗ್ಲಿ ಅಂತಾನೆ ಚಿಕ್ಕ ಶಾಕ್ ಟ್ರೀಟ್ಮೆಂಟ್ ಕೊಟ್ಟೆ. ಗೀತಾ, ಶಾಕ್ ಟ್ರೀಟ್ಮೆಂಟು ಸಖತ್ತಾಗಿತ್ತು ಅನ್ಕೋ. ಆ ಶಾಕ್ ಟ್ರೀಟ್ಮೆಂಟು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಕೊಡ್ತೀಯಾ? ಅಯ್ಯಪ್ಪ, ಈ ತರ ಅಲ್ಲ, ಅದೇ ಅವಾಗ್ಲೇ ಕೊಟ್ಟಿಯಲ್ಲ ಮುದ್ದಾಗಿ ಆ ತರ. ಎಲ್ಲಿ ಕೊಡು ಕೊಡು. ಎದ್ದೇಳು, ಊಟ ಅಯ್ಯೋ, ನನಗೆ ಹಸ್ವಾಗ್ತಾ ಇಲ್ಲ ಗೀತಾ. ಅಯ್ಯೋ, ಯಾಕೆ? ಏನಿಲ್ಲ, ನಮ್ಮ ಅಮ್ಮನ ಬಗ್ಗೆನೆ. ಅತ್ತೆ ಬಗ್ಗೆನಾ? ಏನು? ಏನಿಲ್ಲ, ಅಮ್ಮ ಈ ತರ ಅಜ್ಜಿಗೆ ಮನೆಯಿಂದ ಆಚೆ ಹಾಕ್ತಾರೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಮೂಡೆಲ್ಲ ಹಾಳಾಗೋಯ್ತು. ನಾಳೆ ಇದೇ ಪರಿಸ್ಥಿತಿ ನಿನಗೂ ಬಂದ್ರೆ ನಾನು ಹೆಂಗ್ ತಡ್ಕೊಳ್ಳಿ? ಯಾಕೆ ಬರುತ್ತೆ ನನ್ಗ ಪರಿಸ್ಥಿತಿ? ನಾನೇನ್ ಕೈಲಾಗದೆ ಇರೋಳ್ ತರ ಕಾಣ್ತಿದ್ದೀನ ನಿನಗೆ? ಅಮ್ಮನ್ಗೆ ಹಠ ತುಂಬಾ ಜಾಸ್ತಿ. ಅಮ್ಮಂಗೆ ಯಾರಾದ್ರೂ ಇಷ್ಟ ಆಗ್ಲಿಲ್ಲ ಅಂತ ಅನ್ಕೋ, ಅದ್ ಏನೇ ಆದ್ರೂ ಅಮ್ಮ ಒಪ್ಕೊಳ್ಳಲ್ಲ. ಮದ್ವೆ ಆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ದಿನ ದಿನಕ್ಕೂ ಪ್ರಾಬ್ಲಮ್ ಜಾಸ್ತಿ ಆಗ್ತಾನೆ ಇದೆ. ಏನ್ ಮಾಡೋದೋ ಏನೋ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಅತ್ತೆ ಅವ್ರ ಬಗ್ಗೆ ನೀನೇನ್ ಅಷ್ಟೊಂದು ಹೆದರ್ಕೋಬೇಡ. ಅತ್ತೆ ನನ್ನ ಅಷ್ಟು ಸುಲಭವಾಗಿ ಹೊರಗಡೆ ಹಾಕಲ್ಲ. ನನಗೆ ಈ ವಿಷಯದಲ್ಲಿ ನಿನ್ ಮೇಲೆ ಭಯ. ಯಾಕೆ? ನೀನೊಂದ್ಸಲ ಎದುರು ಬಿದ್ದೆ ಅಂತಂದ್ರೆ ಏನ್ ಮಾಡ್ತೀಯೋ ಅಂತ ನಿನಗೆ ಗೊತ್ತಿರೋದಿಲ್ಲ, ಗೊತ್ತಾ? ರೌಡಿ ತರ ಬಿಹೇವ್ ಮಾಡ್ತೀಯ. ಅಮ್ಮಂಗೆ ಯಾರೇ ಏನೇ ಮಾತಾಡಿದ್ರು, ಅಮ್ಮಂಗೆ ಗೌರವ ಇಲ್ದಂಗೆ ಏನೇ ನಡೆದ್ರುವೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಅದು ಏನೇ ಆದ್ರೂ ನಮ್ಮಮ್ಮ ನನಗೆ ಮುಖ್ಯ ಅಲ್ವಾ? ಅಮ್ಮಂಗೆ ನೋವಾಗೋ ಥರ ದಯವಿಟ್ಟು ಯಾವತ್ತೂ ನಡ್ಕೋಬೇಡ. ನನ್ಗದೇ ಕೆಲ್ಸನಾ? ನಾನ್ ಯಾಕೆ ಅವ್ರಿಗೆ ಹಾಗೆಲ್ಲ ಮಾಡ್ಲಿ? ಆದ್ರೆ ಬಗ್ಗಲ್ಲ. ಅವ್ರೇನಾದ್ರೂ ಅಂದ್ರೆ ನಾನ್ ಲೇ ಅಂತೀನಿ. ಅಯ್ಯೋ, ಬೇರೆ ಹೇಗಾದ್ರೂ ಅಮ್ಮನ್ನ ಸ್ಮೂತ್ ಆಗಿ ಕನ್ವಿನ್ಸ್ ಮಾಡ್ಬೋದಲ್ವಾ? ಈ ಜಗಳ ಎಲ್ಲ ಯಾಕೆ? ನಾನ ಜಗಳ ಆಡ್ತಿರೋದು? ನಾನ್ ಸೈಲೆಂಟ್ ಆಗಿದ್ರು ನಿಮ್ಮಮ್ಮನೇ ಏನಾದ್ರೂ ಒಂದ್ ಹೇಳ್ತಾರೆ, ತಪ್ಪಲ್ವಾ? ಅವ್ರಿಗೆ ಅರ್ಥ ಆಗೋ ಹಾಗೆ ನಾವ್ ಅವ್ರಿಗೆ ಉತ್ತರ ಕೊಡ್ಲೇಬೇಕಾಗತ್ತೆ. ಎಲ್ಲಿಗೆ ಹೋಗ್ತಿದ್ಯಪ್ಪ? ನಾಗರಾಜ್ ಅವ್ರೇನೋ ಮಾತಾಡ್ಬೇಕು ಅಂದಿದ್ದಾರೆ, ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ನಾನು ಬರ್ತೀನಪ್ಪ. ಏಯ್, ಅವ್ರೇನೋ ನನ್ನನ್ನು ಕರೆದು ಏನೋ ಮಾತಾಡ್ಬೇಕು ಅನ್ಕೊಂಡಿದ್ದಾರೆ, ನೀನೇನೋ ಅದಕ್ಕೆ ಹಿಂದೆ ಬಾಲ ತರ. ಅದಾಗಲ್ಲಪ್ಪ, ನಿನ್ನ ಕರೆಸ್ಬಿಟ್ಟು ಮಾತಾಡ್ಬೇಕು ಅಂತಿದ್ದಾರೆ ಅಂದ್ರೆ ಏನೋ ಮುಖ್ಯವಾದ ವಿಷಯನೇ ಇರುತ್ತೆ. ನಾನು ಬರ್ತೀನಿ. ಕೊಡ್ತೀನಿ ನೋಡು, ಬಾಯಿ ಮುಚ್ಕೊಂಡಿರು, ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ನಾನ್ ಬಂದ್ರೆ ಏನಾಗ್ಬಿಡುತ್ತೆ? ಏಯ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಇಲ್ಲೇ ಇರೋ. ಬನ್ನಿ, ಕೂತ್ಕೊಳ್ಳಿ. ಏನ್ ಮ್ಯಾಟ್ರು? ಏನೂ ಗೊತ್ತಿಲ್ಲ. ಏನೋ ಮಾತಾಡ್ಬೇಕು ಅಂದ್ರೆ ಮಾತಾಡ್ಬೇಕು ಅಂತ ಅನ್ಕೊಂಡ್ಮೇಲೆ ಮತ್ತೆ ಸಂಕೋಚ ಪಡೋದು ಯಾಕೆ? ಹೇಳ್ರಿ. ಏನೂ ಇಲ್ಲ. ನಮ್ಮ ಮಗಳು ಈ ಮನೆ ಸೊಸೆಯಾಗಿ ಬಂದಿದ್ದಾಳೆ. ಇಲ್ಲಿ ನಡೀತಿರೋದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ತುಂಬಾ ಭಯ ಆಗ್ತಾ ಇದೆ. ಇವತ್ತು ನಿಮ್ಮ ಹಿರಿಯ ಸೊಸೆಗಾಗಿದ್ದ ಘಟನೆ ನೋಡಿ ನಾವು ತುಂಬಾ ಹೆದರು ಬಿಟ್ಟಿದೀವಿ. ಅಯ್ಯೋ, ಇದೆಲ್ಲ ದಿನ ನಡೆಯುವಂಥದ್ದೇ. ನೀವು ಇದಕ್ಕೋಸ್ಕರ ಗಾಬರಿ ಆಗ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ನೀವು ಹೇಳ್ತಿದ್ದೀರಾ, ಎಲ್ಲಾನು ಚೆನ್ನಾಗಿದ್ರೆ ನಾವು ಕೂಡ ಸಂತೋಷವಾಗಿರ್ತೀವಿ ಅಲ್ವಾ? ಆದ್ರೆ ಒಂದ್ ವಿಷಯ ನೀವು ಯೋಚನೆ ಮಾಡಿ ನೋಡಿ. ಲತಾ ಈ ಮನೆಗೆ ದೊಡ್ಡ ಸೊಸೆಯಾಗಿ ಬಂದು 2 ವರ್ಷ ಆಯ್ತು. ಇಲ್ಲಿವರೆಗೂ ಅವಳಿಗೆ ಬದುಕು ಕಟ್ಕೊಡ್ಬೇಕು ಅನ್ನೋ ಯೋಚನೆ ಕೂಡ ನಿಮ್ ಹೆಂಡತಿಗೆ ಬಂದಿಲ್ಲ. ಕೊನೆಗಿಂತ ಪರಿಸ್ಥಿತಿಗೆ ಬಂದಿದೆ. ನಾಳೆ ನಮ್ಮ ಹುಡುಗಿಗೆ ಏನ್ ಸಮಸ್ಯೆ ಬರುತ್ತೋ ಅಂತ ಭಯ ಆಗ್ತಿದೆ. ಹಾಗೇನು ಅನ್ಕೋಬೇಡಿ, ನೀವೇನು ಭಯ ಪಟ್ಕೋಬೇಡಿ. ಗೀತಾ ನನ್ನ ಮಗಳಿದ್ದ ಹಾಗೆ ನಾನು ನೋಡ್ಕೋತೀನಿ. ಹಾಗಲ್ಲ, ಎಷ್ಟು ದಿನ ಅಂತ ಇಷ್ಟು ತೊಂದರೆಗಳ ಮಧ್ಯೆ ಅವ್ರು ಬದುಕಕ್ಕಾಗತ್ತೆ? ಇದಕ್ಕೆ ಒಂದು ಶಾಶ್ವತವಾಗಿ ಪರಿಹಾರ ಬೇಕಲ್ವಾ? ನನಗೂ ಗೊತ್ತಿದೆ, ಯಾವುದೇ ಕುಟುಂಬದಲ್ಲಾದ್ರೂ ಸಣ್ಣ ಪುಟ್ಟ ತೊಂದರೆಗಳು ಬಂದೇ ಬರುತ್ತೆ. ಆದ್ರೆ ಇಲ್ಲಿ ಒಬ್ಬ ವ್ಯಕ್ತಿನೇ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅಷ್ಟಕ್ಕೂ ಅವಳನ್ನ ನಿಮ್ ಸೊಸೆಯಾಗಿ ಒಪ್ಕೊಳ್ಳೋದಿಕ್ಕೆ ಸಿದ್ಧ ಇಲ್ಲ ನೀವು. ಇವ್ರ ಬದುಕೆ ಹೀಗಿರುವಾಗ ಮೊನ್ನೆ ಒಂದ್ಸಲ ನಿಮ್ ಮಗ ಗೀತನ್ ಜೊತೆ ಮಾತಾಡುವಾಗ ಪೂರ್ವಿ ಕೂಡ ಈ ಮನೆಗೆ ಸೊಸೆಯಾಗಿ ಬಂದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ದ. ಅಪ್ಪಿ ತಪ್ಪಿ ಹಾಗೇನಾದ್ರೂ ಆದ್ರೆ ಆಮೇಲೆ ಅಷ್ಟೇ, ನಮ್ಮಿಬ್ರು ಮಕ್ಕಳು ಬದುಕು ಏನಾಗುತ್ತೋ ಏನೋ. ಏನೋ ನಮ್ಮ ಅದೃಷ್ಟ ಚೆನ್ನಾಗಿದೆ, ಅದಕ್ಕೆ
ಅರವಿಂದ್ ಜೊತೆ ನಮ್ಮ ಪೂರ್ವಿ ಮದುವೆ ನಿಶ್ಚಯ ಆಗಿದೆ. ಆದಷ್ಟು ಬೇಗ ಮುಹೂರ್ತ ಇಟ್ಟು ಆ ಮದುವೆ ಶಾಸ್ತ್ರ ಮುಗಿಸ್ಬಿಡ್ಬೇಕು. ಪೂರ್ವಿ ಬಗ್ಗೆ ನಮಗೆ ಚಿಂತೆ ಇಲ್ಲ. ಅವಳ ಜೀವನ ಅರವಿಂದ್ ಜೊತೆ ಚೆನ್ನಾಗೇ ಇರುತ್ತೆ. ಈಗ ಗೀತನ್ ಬಗ್ಗೆ ನೀವೇ ಏನಾದರೂ ಹೇಳಬೇಕು. ಏನ್ ಮಾಡೋದು ಅಂತೀರಾ? ನನಗೇನೂ ತೋಚ್ತಾ ಇಲ್ಲ. ಅದು ಅಲ್ಲದೆ ಕನಕಲಕ್ಷ್ಮಿಗೆ ಬುದ್ಧಿ ಹೇಳಿ ಅವಳನ್ನ ಸರಿಯಾದ ದಾರಿ ತರೋಣ ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವೇನು ಅನ್ಕೊಳ್ದೇ ಇದ್ರೆ ನಂದೊಂದ್ ಮಾತು. ಹೇಳಿಮ್ಮ. ನಿಮ್ ಹೆಂಡತಿ ಜೊತೆ ಅವರಿಬ್ರು ಒಂದೇ ಮನೆಯಲ್ಲಿ ಸಂತೋಷವಾಗಿರಲ್ಲ ಅನ್ಸತ್ತೆ. ನಿಮ್ ಮಗನ್ಗೆ ಬೇರೆ ಮನೆ ಮಾಡಕ್ ಹೇಳಿದ್ರೆ ಅತ್ತೆ, ಏನಿದು ತಪ್ಪು? ಕ್ಷಮಿಸ್ಬಿಡಿ ಅಳಿಯಂದ್ರೆ, ಹೆಣ್ಮಕ್ಳಲ್ವಾ, ಅದಕ್ಕೆ ಸ್ವಲ್ಪ ಭಯ. ತಪ್ಪಮ್ಮ, ಖಂಡಿತ ನೀನು ಆ ಮಾತನ್ನ ಹೇಳ್ಬಾರ್ದು. ನಮ್ಮನೆ ಹೆಣ್ಮಕ್ಳೇ ತಂದೆ ತಾಯಿನ ನೋಡ್ಕೋಬೇಕು ಅಂತ ಮದ್ವೆನೇ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡಿದ್ರು. ಅಂಥದ್ರಲ್ಲಿ ಈಗ ಗಂಡ್ಮಕ್ಳನ್ನ ಅವ್ರ ತಂದೆ ತಾಯಿಯಿಂದ ದೂರ ಮಾಡಿ ಬೇರೆ ಸಂಸಾರ ಮಾಡಿ ಅಂತ ಹೇಳೋದಿಕ್ಕೆ ನಿನಗೆ ಬಾಯಿ ಆದ್ರೂ ಹೇಗೆ ಬಂತು? ಏನೋ ದುಃಖ ತಡೆಯೋಕ್ಕಾಗದೆ ಹೇಳ್ಬಿಟ್ಟೆ ಅಳಿಯಂದ್ರೆ. ನಟರಾಜ್ ಅವರೇ, ಇದನ್ನ ಮನ್ಸಲ್ಲಿ ಇಟ್ಕೋಬೇಡಿ. ದೊಡ್ಡವಳಾದ್ರೂ ಏನೋ ಬುದ್ಧಿ ಇಲ್ದಂಗೆ ಮಾತಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಿ. ಛೇಚೆ, ಹಾಗೇನಿಲ್ಲ. ನಿಮ್ ಭಯ ನಿಮ್ಗಿದ್ದೇ ಇರುತ್ತೆ. ಆದರೆ ಒಂದು ಮಾತು, ಈ ಮನೆ ಎಷ್ಟು ಅಸ್ತವ್ಯಸ್ತವಾಗಿದೆ ಅಂತ ನಿಮಗೂ ಗೊತ್ತೇ ಇದೆ. ಈಗ ಆಗಿರೋದನ್ನೆಲ್ಲ ಸರಿಪಡಿಸಿ ಮನೆ ಅಂದರೆ ಈ ರೀತಿ ಇರಬೇಕು ಅಂತ ಮಾಡಿ ತೋರಿಸ್ತಾಳೆ ಅನ್ನೋ ನಂಬಿಕೆ ನನಗೆ ಗೀತಾ ಮೇಲಿದೆ. ದಯಮಾಡಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ ಪ್ಲೀಸ್ ಸರ್. ಕನಕ, ಏನು ನಿನ್ ತಲಿಯಾಗ ಯಾವ್ದಾವ್ದೋ ವಿಚಾರ ಓಡಾಕತ್ತೈತೇನ? ಹೌದವ್ವ, ಎಲ್ಲ ಆ ಆಕ್ಸಿಡೆಂಟಿಂದನ. ಆಕಿ ಆಟ ಹೆಚ್ಚಾಗದ. ಮೊನ್ನಿತನ ಈ ಮನಿ ನನ್ನ ಕೈಯಾಗಿತ್ತ. ಪ್ರತಿಯೊಬ್ರ ನನ್ನ ಕಣ್ಣು ಸನ್ನಿಯಾಗಿದ್ರ. ಆದ್ರ ಈಗ ಅದೆಲ್ಲ ಬದ್ಲಾಗಕತ್ತೈತಿ. ನಿನ್ನ ಅಳಿಯ ನಿನ್ನ ಮೊಮ್ಮಕ್ಕಳ ಎಲ್ರ ಎದುರು ಉತ್ತರ ಕೊಡಕತ್ತಾರ. ಈ ಎದುರುತ್ರನ ನಾಳೆ ಒಂದಿನ ಎದುರು ನಿಲ್ಲೋ ಹಂಗ ಮಾಡ್ತು ಅಂತಂದ್ರ ಭಾಳ ಕಷ್ಟ ಆಕೇತಿ. ಇದನ್ನ ಈಗ್ಲೇ ಕಡ್ದು ಬಿಡ್ಬೇಕ. ಹೌದ್ ನೋಡು, ಆ ಆಕ್ಸಿಡೆಂಟ್ ದಿನ ದಿನಕ್ಕ ಆಟ ಹೆಚ್ಚಾಗಕತ್ತೈತಿ. ಆ ಲತಾನ ನೀನ್ ಮನೆಯಿಂದ ಹೊರಗೆ ಹಾಕಿದ್ರ ಈಕಿ ನಿನಗೆ ಹೆದರಿಕೆ ಹಾಕಿ ಆಕಿನ ಮತ್ ಒಳಗ್ ಕರ್ಕೊಂಡು ಬರೋ ಹಂಗ ಮಾಡ್ಯಾಳ. ಆಕಿಗೆ ನಾವೇನಾರ ಹೆದರಾಕತ್ತೀವಿ ಅಂತ ಅನಿಸ್ತು ಅಂತ ತಿಳ್ಕೊ, ಆಕಿ ಸೊಕ್ಕು ಇನ್ನು ಏರಾಕ್ ಚಾಲು ಆಕೇತ್ ನೋಡು. ಹಂಗಾಗಕ್ಕ ಬಿಡ್ಲೇಬಾರ್ದು. ಆಕಿಗಿರೋ ಧೈರ್ಯನ ಹಾಳು ಮಾಡ್ಬೇಕ. ಏನ್ ಮಾಡ್ಬೇಕು ಅಂತ ಮಾಡಿದಿ? ಲತಾ ಮತ್ತ ತಿರುಪತಿಗೆ ಮೊದಲ್ ರಾತ್ರಿ ಮುಹೂರ್ತ ಇಡಿಸ್ಬೇಕಂತ, ಅದು ಕೂಡ ನನ್ನ ಕೈಯಾಗ ಇಡಿಸ್ಬೇಕಂತ, ಅವ್ರಿಬ್ಬರನ್ನ ಒಪ್ಕೊಂಡ ಆಶೀರ್ವಾದ ಮಾಡೋ ಹಂಗ್ ಮಾಡಿಸ್ಬೇಕಂತ ನನ್ನ ಕಡಿನ ಸವಾಲ್ ಹಾಕ್ಯಾಳ. ಆಕಿ ಅನ್ಕೊಂಡ್ರ ಆಗತ್ತಂತ ತಿಳ್ಕೊಂಡೇನ? ಆಕೆ ಅನ್ಕೊಂಡಂಗೆಲ್ಲ ಆಗಕ್ ಬಿಡಬಾರ್ದ್ಯವ್ವ. ಮೊದ್ಲು ಗೋವಿಂದನ್ನ ಆಕ್ಸಿಡೆಂಟ್ನ ದೂರ ಮಾಡ್ಬೇಕ. ಅವ ಸಾಂಬಾರ್ನೊಳಗ ಆಲೂಗಡ್ಡಿ ಮುಳುಗ್ ಹೋದಂಗ ಇವನು ಮುಳುಗಿ ಹೋಗ್ಯಾನ. ಅವನು ಅವ್ರ ಹಂಗ ಅದಾನ. ಅಷ್ಟು ಸರಳ ಅವ್ರಿಬ್ರನ್ನು ದೂರ ಮಾಡಕ್ ಆಗೋದಿಲ್ಲ. ಕಷ್ಟ ಏನಲ್ಲ ಯವ್ವ. ಅವನಿಗೆ ಹೆಂಗಿದ್ರ ನನ್ನ ಮ್ಯಾಲ್ ಹೆಚ್ಚಾಗ ಪ್ರೀತಿ ಅಭಿಮಾನ ಐತಿ. ಎಷ್ಟ ಜಗಳ ಆದ್ರೂ ಏನ ಆದ್ರೂ ನನ್ನ ಮರ್ಯಾದೆ ವಿಷಯ ಆಗ್ಲಿ ಕೀಳಾಗ್ ನೋಡೋ ಅಂತ ಸ್ಥಿತಿ ಬಂದ್ರ ಅವ ಸುಮ್ನೆ ಇರಂಗಿಲ್ಲ. ಈ ವೀಕ್ನೆಸ್ನ ಮುಂದಿಟ್ಕೊಂಡ ಆಕ್ಸಿಡೆಂಟ್ನ ಗೋವಿಂದನಿಂದ ದೂರ ಮಾಡ್ಬೇಕಾ. ನೀನ್ ಈ ರೂಟ್ನ್ಯಾಗ ಬಂದೇನ? ಹಂಗಿದ್ರ ಸರಿ. ಆ ಗೀತಾನ ಗೋವಿಂದ ಮಾತ್ರ ಅಲ್ಲ, ಈ ಮನ್ಯಾಗ ಜೇಂಡಾ ಊರ್ಕೊಂಡು ಕುಂತಾರಲ್ಲ ಆಕ್ಸಿಡೆಂಟ್ ಬ್ಯಾಚು, ಅವ್ರೆಲ್ರೂ ನಾವ್ ಹೊರಗೆ ಹಾಕ್ಬೇಕು ನೋಡು. ಅದಕ್ಕ ಒಂದು ಪ್ಲಾನ್ ಮಾಡೋಣ.
ಏನ್ರಿ ತಗೊಳ್ಳಿ ಕಾಫಿ ಕುಡೀರಿ. ಡಾಕ್ಟರ್ ಹತ್ರ ಹೋಗಿ ಆ ಹುಳ್ಕಲ್ಲನ್ನ ಕೀಳ್ಸಿ ಅಂದ್ರೆ ಕೇಳೋದೇ ಇಲ್ವಲ್ಲ ನೀವು. ತಿಂಗಳಲ್ಲಿ 4 ದಿನ ಇದೇ ಕಥೆ ನಿಮ್ದು. ಹಲ್ಲು ನೋವಿಂದ ದವಡೆ ಊದ್ಕೊಳ್ಳೋದು, ಮಾತಾಡದೆ ಇರೋದು, ಅದನ್ನ ಹಾಗೆ ಹಿಡ್ಕೊಂಡು ನೋವು ಅನುಭವಿಸ್ತಾ ಇರೋದು. ಕೊಟ್ಟಿರೋ ಕಾಫಿನ ದವಡೆಗೆ ಇಟ್ಕೊಂಡು ಆ ಬಿಸಿ ಎಲ್ಲ ಆರಿಸ್ಕೊಳ್ಳಿ. ಮತ್ತೆ ಬಿಸಿ ಕಾಫಿ ಮಾಡ್ಕೊಡು ಅಂತ ನನ್ನ ಕಳಿಸ್ಬಿಡ್ತೀರಾ. ಯಾಕಮ್ಮ ಬೆಳಿಗ್ಗೆ ಅಪ್ಪನ್ ಕ್ಲಾಸ್ ತಗೋತಿದ್ಯಾ? ನಾನ್ ಕ್ಲಾಸ್ ತಗೋತಿಲ್ಲಮ್ಮ. ನಿಮ್ಮಪ್ಪನೇ ಹುಳ್ಕಲ್ಲನ್ನ ಕೀಳಿಸ್ಕೊಳ್ಳಿ ಅಂದ್ರೆ ಕೀಳಿಸ್ಕೊತಾ ಇಲ್ಲ. ಮತ್ತೆ ಹಲ್ ನೋವಾ? ಮತ್ತಿನ್ನೇನು, ತಿಂಗಳಲ್ಲಿ 4 ದಿನ ಇದೇ ಕತೆ ಇವ್ರದು. ಡಾಕ್ಟರ್ ಹತ್ರ ಹೋಗಿ ಹಲ್ ಕೀಳಿಸ್ಕೊಳ್ಳಿ ಅಂದ್ರೆ ಏನೋ ಚಿಕ್ಕ ಮಕ್ಳ ತರ ಹಠ ಮಾಡ್ತಾರೆ. ನಿನಗೇನ್ ಗೊತ್ತು, ಡಾಕ್ಟರ್ ಹತ್ರ ಹೋದ್ರೆ ಆ ಹಲ್ ಕೀಳುವಾಗ ನೋವಾಗುತ್ತೆ ಅಂತಿದ್ದಾರೆ. ಮಾತಾಡಕ್ ಆಗಲ್ಲ ಅಂದ್ರೆ ಸುಮ್ನೆ ಇದ್ಬಿಡಿ. ಅಪ್ಪಂಗೆ ಪೌಡ್ರ್ ಬೇಕಂತೆ. ಏನಪ್ಪ ಇದು, ಮನೆಯಲ್ಲಿ ಹೀಗ ಹಲ್ಲುಜ್ಕೊಂಡು ಓಡಾಡ್ಬಾರ್ದು. ಬಾತ್ರೂಮ್ಗೆ ಹೋಗಿ ಬ್ರಷ್ ಮಾಡ್ಬೋದಲ್ವಾ? ಆದ್ರೂ ಏನಿದು ಬೇವಿನ ಕಡ್ಡಿಲಿ ಪೇಸ್ಟ್ ಬ್ರಷ್ ಇಲ್ವಾ? ಪೇಸ್ಟ್ ಬ್ರಷ್ ಕೋಟ ಮುಗ್ದೋಯ್ತಮ್ಮ. ಈ ಮನೇಲಿ 4 ತಿಂಗಳಿಗೆ 1 ಬ್ರಷ್, 2 ತಿಂಗಳಿಗೆ 1 ಪೇಸ್ಟ್. ಅದು ಎಷ್ಟ್ ದಿನಕ್ ಬರುತ್ತೆ, ಎಷ್ಟ್ ಜನಕ್ ಬರುತ್ತೆ? ಬ್ರಷ್ ಅಲ್ಲಿರೋ ಬ್ರಿಸಲ್ಸ್ ಎಲ್ಲ ಕಿತ್ ಹೋಗಿದೆ, ಬರೀ ಸ್ಟಿಕ್ ಮಾತ್ರನೇ ಇದೆ. ಅದಕ್ಕೇನೆ ಅದನ್ನ ಬಿಸಾಕಿ ಬೇವಿನ ಕಡ್ಡಿಲ್ ಹಲ್ಲುಚ್ತಿದ್ದಾರೆ. ನಮ್ಮತ್ತೆ ಇನ್ನ ಬಜೆಟ್ ರಿಲೀಸ್ ಮಾಡಿಲ್ಲ. ಏನ್ ನೀನು ಬಜೆಟ್ ಗಿಜೆಟ್ ಅನ್ಕೊಂಡು? ನಮ್ಮಮ್ಮ ಇದನ್ನೆಲ್ಲ ನಮ್ಮ ಆರೋಗ್ಯಕ್ಕೋಸ್ಕರನೇ ಮಾಡ್ತಾ ಇರೋದು. ನಿನ್ಗೇನ್ ಗೊತ್ತು? ಆರೋಗ್ಯಕ್ಕೋಸ್ಕರನಾ? ಮತ್ತೆ ಇಲ್ವಾ? ಬೇವಿನ ಕಡ್ಡಿಲ್ ಹಲ್ಲು ಉಜ್ಜಿದ್ರೆ ಹಲ್ಲು ಪಳಪಳ ಅಂತ ಹೊಳಿತಿರುತ್ತೆ, ಗಟ್ಟಿಯಾಗಿ ದೃಢವಾಗಿರುತ್ತೆ. ಕೆಲವ್ರು ಹಂಗೆ ಹಲ್ಲು ನೋವು ಅಂತ ಮನೇಲೆ ಕೂತ್ಕೊಳ್ಳಂಗೇನ್ ಆಗಲ್ಲ. ನಿಮ್ ಮಾವನ್ನೇ ತಮಾಷೆ ಮಾಡ್ತಿದ್ಯಾ? ಬೇವಿನ ಕಡ್ಡಿ ಹಲ್ಲಿಗೆ ತುಂಬಾ ಒಳ್ಳೇದು. ಫ್ರೀ ಅಡ್ವೈಸ್ ಕೊಡ್ತಾ ಇದ್ದೀನಿ. ಬೇವಿನ ಕಡ್ಡಿಲ್ ಹಲ್ಲು ಉಜ್ಜಕ್ಕೆ ಹೇಳು, ಒಳ್ಳೇದು. ಹಲ್ಲು ನೋವರ ಕಮ್ಮಿ ಆಗುತ್ತೆ. ಸರಿ ಬಿಡು, ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಬಿಸಿನೀರು ತುಂಬಿಸಿದ್ಯಾ? ಇಟ್ಟಿದ್ದೀನಿ. ಸರಿ, ಇಲ್ಲಿ ನೋಡು, ಬೇವಿನ ಕಡ್ಡಿ 2 in 1. ಮಧ್ಯದಲ್ಲಿ ಈ ತರ ಸೀಳಿದೆ ಅಂತ ಅನ್ಕೋ, ಟಂಗ್ ಕ್ಲೀನರ್ ಆಗು ಯೂಸ್ ಮಾಡಬಹುದು. ಯೂಸ್ ಮಾಡಕ್ ಬರಲ್ಲ ನಿಮ್ಗೆ ಸರಿಯಾಗಿ. ನಿನ್ ಗಂಡನ ಏನೋ ಅನ್ಕೊಂಡಿದ್ದೆ, ಆದ್ರೆ ನಿಮ್ ಅತ್ತೆ ಬಗ್ಗೆ ಒಂದ್ ಮಾತಾಡಕ್ಕೂ ಬಿಡಲ್ಲ. ಹೆಂಗ್ ಸಪೋರ್ಟ್ ಮಾಡ್ತಾರ ನೋಡ ಅವ್ರಮ್ಮನ್ನ. ಹೌದು, ಅವ್ರ ಅಮ್ಮನೇ ತಾನೆ. ಏನೋ ಪೌಡ್ರಾ? ಸರಿ, ಇಲ್ಲಿ ನೋಡು ಗೀತಾ, ನಿಮ್ಮಪ್ಪನ್ಗೆ ಆ ಲವಂಗ ಕಲ್ಲುಪ್ಪು ಸ್ವಲ್ಪ ಬೆಚ್ಚಗ್ ಮಾಡಿ ಅದನ್ನ ಬಿಸಿನೀರಿಗೆ ಕಲಸಿ ಸ್ವಲ್ಪ ಕೊಟ್ಬಿಡಮ್ಮ. ಆಗ ಹಲ್ಲು ನೋವು ಸ್ವಲ್ಪ ಕಡಿಮೆ ಆಗತ್ತೆ. ನಿಮ್ಮಪ್ಪ ಮನೆ ಮದ್ದಲ್ಲೇ ಎಲ್ಲ ಸರಿ ಮಾಡ್ಕೋತಾರೆ ಹೊರತು ಆ ಹಲ್ಲನ್ ಮಾತ್ರ ಕೀಳಿಸ್ಕೊಳಲ್ಲ. ನಾನೇ ಆ ಹಲ್ಲನ್ನ ಯಾವತ್ತಾದ್ರೂ ಕಿತ್ಬಿಡ್ತೀನಿ. ಅದೇನೋ ನೀನೇ ಮಾಡಮ್ಮ. ನಮ್ ದೇವಸ್ಥಾನಕ್ಕೆ ಹೋಗ್ಬೇಕು, ಪರಮಾನ್ನ ಮಾಡ್ಬೇಕಮ್ಮ. ಲೇಟ್ ಆಗೋಗುತ್ತಮ್ಮ. ನೀನ್ ಬಾ, ಸ್ವಲ್ಪ ಬಿಸಿ ಮಾಡ್ಕೊಡುವಂತೆ ಬಾ. ಏನಿದು, ಬರ್ಬೇಕಾದ್ರೆ ನನ್ನ ಯಜಮಾನ್ತಿಗೆ ಸ್ನಾನಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಬೆನ್ನುಜಕ್ಕೆ ಇನ್ನೂ ಬರ್ಲೇ ಇಲ್ವಲ್ಲ? ಬಾತ್ರೂಮಲ್ಲೂ ಒಂಚೂರು ರೊಮ್ಯಾನ್ಸ್ ಇಲ್ದಂಗೆ ಏನಿದ್ ನನ್ನ ಜೀವನ. ಯಜಮಾಂತಿ, ಯಜಮಾಂತಿ, ಟವಲ್ ಮರ್ತೋಗ್ಬಿಟ್ಟೆ. ಅಪ್ಪ, ಪೂರ್ತಿ ಸ್ನಾನ ಮಾಡಿ ತಗೊಂಬರ್ತೀನಿ. ಸ್ನಾನ ಆಗೋಯ್ತು, ಬೇಗ ತಗೊಂಬಾ. ಯಜಮಾಂತಿ, ಬೇಗ ಬಾ. ಬಾ 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 ಯಜಮಾಂತಿ, ಯಜಮಾಂತಿ, ಕಮಾನ್ ಯಜಮಾಂತಿ, ಬಾ. ನನ್ ಬೆನ್ನುಜ್ಜು ಅಂತೆ. ಯಜಮಾಂತಿ, ಏನ್ ನೀನು ಗಂಡನ್ಗೆ
ಬೆನ್ನು ಜುದಕ್ಕೂ ಆಗಲ್ಲ ಅಂತಿದ್ಯಲ್ಲ. ಬಾ ಯಜಮಾನ್ತಿ, ಬಾ ಬಾ. ಅಪ್ಪ, ನಿಮ್ ಹಲ್ ನೋವಿನ ಪೌಡರ್ ಅಲ್ಲಿ ಇಟ್ಟಿದ್ದೀನಿ. ಏನು ನಿಮ್ಮಪ್ಪನ ಹಲ್ ನೋವಿಗೆ ಔಷಧಿ ಬೇರೆನಾ? ನಿಮ್ಮಪ್ಪಂದು ಹಲ್ ನೋವಿಗೆ ಔಷಧಿ ಕೊಡೋದಲ್ಲ, ಸುತ್ತಿಗೆ ತಗೊಂಡು 2 ಬಿಡ್ಬೇಕು, ಉದುರೋಗ್ತವೆ. ಯಾವಾಗ ನೋಡಿದ್ರು ನನ್ನ ವಿಲನ್ ತರನೇ ನೋಡ್ತಾ ಇರ್ತಾರೆ. ಏನ್ ಬೇಕಂತ ನಿಮ್ಮಪ್ಪನ್ಗೆ? ಇವಾಗ ಅದೆಲ್ಲ ಏನಕ್ಕೆ ಬಿಡು, ನೀನ್ ಬಾ ಗೀತಾ, ಬಾ ಯಜಮಾನ್ತಿ, ಅಯ್ಯೋ ಬಾ. ಯಜಮಾನ್ತಿ, ಏನಾಯ್ತು? ಟವಲ್ ಕೊಡೋದಿಕ್ಕೆ ನಿನಗ್ ಬಾ ಅಂತಂದ್ರೆ ನೀನ್ ಯಾಕೆ ಬರ್ಲಿಲ್ಲ? ನಾನ್ ಬರ್ತಿದ್ದೆ, ನಮ್ಮಪ್ಪ ಕೊಡ್ತೀನಿ ಅಂದ್ರು. ಏನಾಯ್ತು ಇವಾಗ? ಏನಾಯ್ತಾ? ನೀನು ಅನ್ಕೊಂಡು ನಿಮ್ಮಪ್ಪನ ಕೈ ಹಿಡ್ಕೊಂಡು ಎಳ್ದು ಏನೇನೋ ಹೇಳ್ಬಿಟ್ಟ ನಾನು. ಅಬ್ಬೋ, ಛೀ, ಬುದ್ಧಿನೇ ಇಲ್ಲ ನಿನ್ಗೆ. ನೋಡು ಅವ್ರು ಒಲಿನ ಹೆಂಗ್ ಉರ್ಸಾಕತ್ತಾರ. ಅದ್ರಾಗ ನಮ್ಮಕ್ಕಿ, ಬ್ಯಾಳಿ, ಉಪ್ಪು, ನೀರು ಎಲ್ಲ ಕಳುವು ಮಾಡ್ಕೊಂಡು ಬಳಸಾಕತ್ತಾರ. ಒಂದ್ ಸಲ ಚೆಕ್ ಮಾಡು. ಈ ಡಬ್ಬ್ಯಾಗ ನೋಡು. ಏನು ನಾನು ಅಡುಗೆ ಮಾಡ್ತಿರೋವಾಗ ನೀವು ಚೆಕ್ ಮಾಡ್ತಿದ್ದೀರಾ? ನಿಮ್ ದಿನಸಿ ಬಳಸ್ಕೊತಿದ್ದೀನಿ ಅನ್ಕೊಂಡ್ರಾ? ಅಂತ ಕೆಟ್ಟ ಬುದ್ಧಿ ನಮ್ಮ ಮನೇಲಿ ಯಾರಿಗೂ ಇಲ್ಲ. ಆಹಾ, ಕಳ್ತನದ ಬುದ್ಧಿ ಇಲ್ಲ ಆದ್ರ ಬೇರೆಯವ್ರ ಮನೆಯ ಕುಂತ ಚಂದಾಗಿ ಮೇಯ್ತೀರಿ. ನಾವೇನ್ ನಿಮ್ಮ ಆಸ್ತಿ ಕರಗಿಸ್ತಾ ಇಲ್ಲ ಇಲ್ಲಿ. ಯವ್ವ, ಆ ಬಿಲ್ ಅವ್ರ ಕೈ ಕೊಡು. ಬಿಲ್ಲ? ಬಿಲ್ಲ ತಗೋ. ಏನಿದು ಬಿಲ್ಲು? ಪರಮಾನದ ವಾಸನೆ ಘಮ್ಮಂತ ಬರ್ತಾ ಇದೆ. ನನ್ಗೊಂದ್ ಸ್ವಲ್ಪ ತೆಗ್ದಿಡು ಅಂತ ಹೇಳ್ಬೇಕು. ಏನ್ರಿ ಇದು? ನೀವು ನಮ್ಮ ಮನೆಗೆ ಬಂದು ಅಡಿಗೆ ಮನೆಗೆ ಹೊಕ್ಕೊಂಡು 10 ದಿವಸ ಆತು. ನಿಮ್ಮ ಮಗಳು ಆಕ್ಸಿಡೆಂಟ್ನ ನಮ್ಮ ಮನೆ ಸೊಸಿಯಾಗಿ ಒಪ್ಪಿಕೊಳ್ಳದೆ ಇದ್ರು ಊರ್ ಮಂದಿ ಮುಂದೆಲ್ಲ ನಮ್ಮ ಮನೆ ಸೊಸಿ ಅಂತ ಎಲ್ಲ ಹೇಳ್ಬಿಟ್ಟಾಳ. ಆಕೆ ಸುದ್ದಿ ಬಾಜುಕಿಟ್ಟು ಇನ್ನುಳಿದ 4 ಮಂದಿಗೆ ಒಬ್ಬೊಬ್ಬರಿಗೆ ಇಷ್ಟಿಷ್ಟು ಅಂತ ನನ್ನ ಮಗಳು ಒಂದು ಬಿಲ್ ಮಾಡ್ಯಾಳ. ಆ ರೊಕ್ಕ ಕೊಡ್ರಿ. ಅತ್ತೆ, ಏನಿದು ಬುದ್ಧಿ ಇದೆಯಾ ನಿಮ್ಗೆ? ಬೀಗರಿಗೆ ಬಿಲ್ ಕೊಡ್ತಾರಾ? ಬೀಗ್ರಂತ ನೀ ಬಾಯ್ ಬಡ್ಕೋತಿದ್ದಿ ಹೊರತ ನಾವಲ್ಲ. ನಾನ್ ಈ ಮನಿ ಕಟ್ಟಿದ್ದ ನನ್ನ ಕುಟುಂಬಕ್ಕೋಸ್ಕರ. ಇದೇನ್ ಧರ್ಮಛತ್ರ ಅಲ್ಲ. ಎಲ್ರು ಫ್ರೀ ಆಗಿ ಬಂದು ಈ ಮನಿಯಾಗಿರೋ ವಸ್ತುಗಳನ್ನ ಎಲ್ಲದನ್ನು ಬಳಸ್ಕೊಳಕ. ಹಂಗಂತ ಇರೋ ಅಷ್ಟು ದಿನ ಆದ ಖರ್ಚನ್ನ ಕಟ್ಲಬೇಕು. ಹಾಗಾಗಿ ಬಿಲ್ ಕೊಟ್ಟಿನಿ. ಏನಂತದ್ ಬಿಲ್ಲು? ನೋಡೋಣ, ಕೊಡಿ ಇಲ್ಲಿ. ನಾಲ್ಕು ಜನ ಮನೇಲಿರೋದಕ್ಕೆ ತಲಾ 10 ರೂಪಾಯಿ, ದಿನಕ್ಕೆ 40. ಕುರ್ಚಿ, ಸೋಫಾ, ಮಂಚ, ವಾಲ್ರೂಮ್ ಯೂಸ್ ಮಾಡ್ತಾ ಇರೋದಕ್ಕೆ ಒಬ್ಬರಿಗೆ ಒಂದಿನಕ್ಕೆ 20 ರೂಪಾಯಿ. ಕುಡಿಯೋ ನೀರು, ಸ್ನಾನದ ರೂಮ್, ಟಾಯ್ಲೆಟ್ಗೆ ಒಬ್ರಿಗೆ 10 ರೂಪಾಯಿ, 4 ಜನಕ್ಕೆ 40 ರೂಪಾಯಿ. ಮನೇಲಿರೋ ದೇವ್ರ ಮನೆ ಉಪಯೋಗಿಸ್ತಾ ಇರೋದಕ್ಕೆ, ಪೂಜೆ ಪುನಸ್ಕಾರದ ಹೆಸರಲ್ಲಿ ಎಲ್ರಿಗೂ ತೊಂದರೆ ಕೊಡ್ತಾ ಇರೋದಕ್ಕೆ ತಲೆಗೆ 15 ರೂಪಾಯಿ. ಅಬ್ಬಾ, ಪೂಜೆ ಕಾಸ್ಟ್ಲಿನೇ. ಕರೆಂಟ್ ಬಿಲ್ಲು ದಿನಕ್ಕೆ ಒಬ್ರಿಗೆ 20 ರೂಪಾಯಿ, 4 ಜನಕ್ಕೆ 80 ರೂಪಾಯಿ. ಎಲ್ಲಾ ಸೇರ್ಸಿದ್ರೆ ದಿನಕ್ಕೆ 300 ರೂಪಾಯಿ. ಅಯ್ಯೋಯ್ಯೋ, ನಮ್ಮೂರು ಹೋಟೆಲಲ್ಲೂ ಇಷ್ಟು ದುಡ್ಡು ಬಿಲ್ ಆಗಲ್ವಲ್ಲೇ? ಏನ್ ಮಾವ ಇದು? ಒಬ್ಬೊಬ್ಬರನ್ನ ಕರ್ದು ಹೇಳ್ಬೇಕೇನ? ಬೇಕಂದ್ರ ನಿಮ್ಮಪ್ಪನ್ನ ನಿಮ್ಮಜ್ಜಿನ ಎಲ್ರನ್ನ ಕರ್ಕೊಂಬ, ಎಲ್ರಿಗೂ ಒಟ್ಟಿಗೆ ಹೇಳ್ತೀನಿ. ನಿಮ್ಮವಂಗ್ ಹೇಳಿದ್ನಿ, ಈಗ ನೀ ಬಂದಿ, ಈಗ ನಿನಗ್ ಸೆಪರೇಟ್ ಆಗಿ ಹೇಳ್ಬೇಕೇನ? ಇದ್ರಿಂದ ಸುಸ್ತಾಗಕತ್ತೈತಿ. ಇಷ್ಟೊತ್ತ ನಮ್ಮ ಕೂಡ ಮಾತಾಡಿ ಟೈಮ್ ವೇಸ್ಟ್ ಮಾಡಿದಕ್ಕ ಬಿಲ್ ಹಾಕು. ಆ ಕೆಲ್ಸನ ಮಾಡ್ಬೇಕ. ಏನತ್ತೆ ಇದು? ನಿಮ್ಮ ಅವ್ವ ಅಪ್ಪ, ನಿಮ್ಮ ಅಜ್ಜಿ ಅಕ್ಕ ಆರಾಮಾಗಿ ಬಾಳ ದಿನದಿಂದ ಈ ಮನಿಯಾಗ ಕುಂತ ನನ್ ನೆತ್ತಿ ಮ್ಯಾಗ ನಾಟ್ಯ ಆಡಕತ್ತಾರಲ್ಲ, ಅದಕ್ಕ ಸ್ಟೇಜ್ ಫೀಸ್.
ಏನು? ಹೌದು, ಸುಮ್ನೆ ಬರ್ತೈತೇನ? ಮನಿನ ನಿಮ್ಗೋಸ್ಕರ ಅಂತ ಕಟ್ಟಿನೇನ್ ನಾನ? ನಾಚಿಕೆ ಇಲ್ದಂಗ ಇಲ್ಲ ಇದ್ ಬಿಡ್ಬೇಕಂತ ಅನ್ಕೊಂಡಿರೇನ? ನಿಮ್ ಅವ್ವ ಅಪ್ಪನ್ಗ, ನಿಮ್ ಅಜ್ಜಿ ಅಕ್ಕನ್ಗ ಬಿಟ್ಟಿ ಕೂಡ್ ಹಾಕಾಕ, ಸೋಫಾ ಬಳಸಾಕ, ನೀರ್ ಬಳಸಾಕ, ಕರೆಂಟ್ ಬಳಸ್ತಿರೋದಕ್ಕ ಇದಕ್ಕೆಲ್ಲ ಯಾರ್ ರೊಕ್ಕ ಕೊಡ್ತಾರ? ಅದನ್ನೆಲ್ಲ ದಿನದ ಲೆಕ್ಕದಾಗ ಬರ್ಸಿನಿ, ಆ ರೊಕ್ಕನ್ ಕೊಟ್ಬಿಡ್ರಿ.